ಹಾಯ್, ಎಲ್ಲರೂ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿದ್ರಾ? ಹ್ಯಾಪಿಯಾಗಿ ಮಾಡಿದ್ದೀರಾ? ಗೆಣಸು ಕಡಲೆಕಾಯಿ ತಿಂದಿದ್ದೀರಾ? ಚೆನ್ನಾಗಿ ತಿಂದಿದ್ದೀರಾ? ಲಾಸ್ಟ್ ಗುಡ್ ಬೈ ಯಾವುದಕ್ಕೆ? ಗೆಣಸು ಕಡಲೆಕಾಯಿಗೆ ಅಲ್ವಾ? ಕಬ್ಬು ಕಬ್ಬು ಹಂಗೆ ಮಡಗಿದ್ದೀರಾ? ತಿಂತಾ ಇರ್ತೀರಾ? ಸೂಪರ್. ಆಮೇಲೆ ಇದು ಅದೇನಪ್ಪ, ಬೆಲ್ಲ, ಕಡಲೆ, ಕೊಬ್ಬರಿ, ಬಿಳಿ ಎಳ್ಳು ಹಾಕಿರ್ತಾರಲ್ಲ, ಎಳ್ಳಿನ ಪಟ್ನ, ಎಳ್ಳು ಬೀರಿದ್ರಾ? ಭಾಳ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಹಿಂದೂ ಸಂಪ್ರದಾಯ. ವರ್ಷಕ್ಕೊಮ್ಮೆ ಏನು ಬೆಳೆ ಬರ್ತಿತ್ತೋ ಆ ಬೆಳೆಗೆ ಒಂದು ವಂದನೆ ಹೇಳ್ತಾ, ಅದನ್ನು ಗುಡ್ ಬೈ ಹೇಳ್ತಾ, ಅಲ್ಲಿಂದ ಮುಂದಕ್ಕೆ ಹೊಸ್ದಾಗಿ ಹುಡುಕ್ತಾ ಹೋಗ್ತೀವಲ್ಲ, ಅದು ವೆಂಟಾಸ್ಟಿಕ್ ಕಣ್ರಿ, ವೆಂಟಾಸ್ಟಿಕ್, ಸೂಪರ್. ಧನ್ಯವಾದಗಳು. ಆದರೆ ಒಂದು ವಿಚಾರ, ಮಾಮೂಲಿಯಾಗಿ ನೋಡಿ 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 ಮಾಮೂಲಿಯಾಗೇ ಇರ್ತಿದೆ, ಮಾಮೂಲಿಯಾಗಿರೋದನ್ನು ನೋಡ್ತಾ ಇದ್ರೆ. ಆದರೆ ನನ್ನ ಯೂಟ್ಯೂಬು, ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಸ್ಪೆಷಲ್ಲಾಗಿರ್ತಿದೆ, ಹೊಸ್ದಾಗಿ ಕಲಿಯೋದಿರ್ತಿದೆ. ಇನ್ನು ಮುಂದೆ ಸ್ಟಾರ್ಟ್ ಈ ಥರದಲ್ಲಿ ಸ್ಪೀಚು, ಈ ಥರದಲ್ಲಿ ಮಾತು, ಎಲ್ಲ ಬದಲಾವಣೆಗಳು ಆಗ್ತಾ ಇರ್ತೈತೆ, ನೋಡ್ತಾ ಇರ್ರಿ. ಓಕೆ, ಬರಲಾ? ವೆರಿ ಬಾಯ್. ಬೇರೆದನ್ನು ನೋಡ್ತಾ ಇದ್ರೆ ಒಂದೇ ಥರ ಇರ್ತೈತೆ. ನನ್ನ ವೀಡಿಯೋಸ್, ನನ್ನ ಯೂಟ್ಯೂಬ್ಸ್ ಚಾನಲ್ಸ್ಗಳು ನೋಡ್ತಾ ಇದ್ರೆ ಸ್ಪೆಷಲ್ಲಾಗಿರ್ತದೆ, ಸ್ಪೆಷಲ್ಲಾಗಿರ್ತದೆ ಅಲ್ವಾ? ಹೊಸ್ದಾಗಿ ಬದಲಾವಣೆ ಇರ್ತಿದೆ ಪ್ರತಿಯೊಂದರಲ್ಲೂ. ಹೊಸ ಬದಲಾವಣೆ ಜಗದ ನಿಯಮ. ಓಕೆ, ಬಾಯ್, ಎಂಜಾಯ್. ಯು ಕ್ಯಾನ್ ರೆಡಿ ನೆಕ್ಸ್ಟ್ ಫೆಸ್ಟಿವಲ್ ಆಫ್ ದ ಶಿವರಾತ್ರಿ. ಓಕೆ, ಬಾಯ್.